ವೀಕ್ಷಕರೇ ನಮಸ್ಕಾರ. ಟಾಕ್ಸಿಕ್ ಸಿನಿಮಾದ ಟೀಸರ್ ದೇಶದಾದ್ಯಂತ ಬಹಳಷ್ಟು ದೊಡ್ಡ ಮಟ್ಟದ ಸಂಚಲನವನ್ನು ಮೂಡಿಸಿತ್ತು. ಸಂಚಲನದ ಜೊತೆಗೆ ವಿವಾದಕ್ಕೂ ಕೂಡ ಕಾರಣವಾಗಿದೆ. ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿರ್ತಕ್ಕಂತಹ ಒಂದು ಸೀನು ಒಂದು ಧರ್ಮದ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದೆ ಎನ್ನುವಂಥ ಆರೋಪ. ಕ್ರೈಸ್ತ ಧರ್ಮದ ಅನುಯಾಯಿಗಳು ಅದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಇದೇ ಟಾಕ್ಸಿಕ್ ಸಿನಿಮಾದ ಟೀಸರ್ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಹಾಗಾದ್ರೆ ಈ ಟಾಕ್ಸಿಕ್ ಸಿನಿಮಾದ ಟೀಸರ್ನಲ್ಲಿರ್ತಕ್ಕಂತಹ ಸೀನ್ ಅದೇನದು? ಒಂದು ಸ್ಮಶಾನ ಭಾಗದಲ್ಲಿ ಕಾರನ್ನು ನಿಲ್ಲಿಸಲಾಗಿರುತ್ತೆ. ಆ ಕಾರಿನ ಒಳಗೆ ನಡೆಯುವಂತಹ ಕೆಲ ಅಶ್ಲೀಲತೆಗಳ ಸೀನು. ಆ ಸೀನಿನ ನಟ್ಟ ನಡುವೆ ಕ್ರೈಸ್ತ ಧರ್ಮದ ಮಿಖಾಯಿಲ್ ಪ್ರವಾದಿಯ ಫೋಟೋಗಳು ಬರುವ ಹಾಗೆ ನಿಂದನೆ ಮಾಡಲಾಗಿದೆ ಅನ್ನೋ ಆರೋಪ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಇದರ ಜೊತೆಗೆ ಪ್ರಥಮ ಬಾರಿ ಫಿಲ್ಮ್ ಚೇಂಬರ್ನ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾ ರಿಯಾಕ್ಟ್ ಮಾಡಿದ್ದಾರೆ. ಕನ್ನಡ ಸಿನಿಮಾ ಯಾವತ್ತಿಗೂ ಇಂದು ಮುಂದು ನಾಳೆಯೂ ಕೂಡ ಯಾವುದೇ ಧರ್ಮದ ವಿರುದ್ಧವಾಗಿ ನಡೆಯೋದಿಲ್ಲ. ನಾವು ತೆಗೆಯುವಂತಹ ಚಿತ್ರ, ನಾವು ತೆಗೆಯುವಂತಹ ಕಥೆ, ನಾವು ಆಯ್ಕೆ ಮಾಡುವಂತಹ ಚಿತ್ರಕಥೆಗಳು ಇವೆಲ್ಲವೂ ಸಮಾಜಕ್ಕೆ ಸಂದೇಶ ಕೊಡುವಂತಹ ಕಥೆಗಳಾಗಿರುತ್ತೆ. 4-5 ದಶಕಗಳ ಚಿತ್ರರಂಗದ ಇತಿಹಾಸದಲ್ಲಿ ಯಾವುದೇ ಧರ್ಮದ ಒಂದು ಸಣ್ಣ ವಿಚಾರವನ್ನು ಕೂಡ ನಾವು ಅವಹೇಳನ ಮಾಡಿಲ್ಲ. ಯಾರನ್ನೂ ನಿಂದನೆ ಮಾಡುವಂತಹ ಉದ್ದೇಶ ನಮ್ಮದಿಲ್ಲ ಅಂಥೇಳಿ ಟೀಸರ್ ಸಮರ್ಥನೆ ಮಾಡಿಕೊಳ್ಳುವುದರ ಜೊತೆಗೆ ಟಾಕ್ಸಿಕ್ಕಿಗೆ ಶಕ್ತಿ ತುಂಬಿದ್ದಾರೆ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರು ಕೂಡ ಆತಂಕವನ್ನು ಎದುರಿಸಿದ್ರು. ಏನಾಗುತ್ತೋ ನಾಳೆ ದಿನ ಕ್ರೈಸ್ತ ಸಮುದಾಯ ಸೆನ್ಸಾರ್ ಮಂಡಳಿಗೆ ದೂರು ಕೊಡುವುದರ ಮುಖೇನ ನಮ್ಮ ಸಿನಿಮಾಗೆ ಕತ್ತರಿ ಬೀಳಬಹುದಾ ಅನ್ನುವಂಥ ಆತಂಕದಲ್ಲಿಯೂ ಕೂಡ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರು ಇದ್ರ ಜೊತೆಗೆ ಅದರ ನಟರು ಕೂಡ ಇದ್ರು. ಆದರೆ ಆ ಎಲ್ಲ ನಿರ್ಮಾಪಕರ ಆತಂಕವನ್ನು ಕೂಡ ಹೋಗಲಾಡಿಸಿದ್ದು ಜಯಮಾಲಾ ಕೊಟ್ಟಂತಹ ಇವತ್ತಿನ ಪ್ರಥಮ ಪ್ರತಿಕ್ರಿಯೆ. ಕನ್ನಡ ಸಿನಿಮಾ ಯಾವತ್ತಿಗೂ ಯಾವುದೇ ಧರ್ಮದ ವಿರುದ್ಧವಾಗಿಯೂ ಕೂಡ ಚಿತ್ರೀಕರಿಸೋದಿಲ್ಲ. ಯಾವುದೇ ಧರ್ಮದ ವಿಚಾರ, ಆಚಾರ, ವಿಶ್ವಾಸ, ಧಾರ್ಮಿಕತೆಗಳನ್ನು ಪ್ರಶ್ನೆ ಮಾಡೋದಿಲ್ಲ. ಈ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ಧರ್ಮ, ಜಾತಿ, ಪಂಥ ಅದಕ್ಕೆ ಅದರದೇ ಆದಂತಹ ಸ್ವಾತಂತ್ರ್ಯಗಳಿದ್ದಾವೆ. ಆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಪ್ರಯತ್ನ ಸಿನಿಮಾ ಕ್ಷೇತ್ರದಿಂದ ನಡೆಯಲ್ಲ ಅಂಥೇಳಿ ಜಯಮಾಲಾ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.